ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ರಾಷ್ಟ್ರೀಯ ಜನಗಣತಿಗೆ ವಿಶೇಷ ಚೇತನರ ನೇಮಕವಾಗಿದೆ. ಜಿಬಿಎ ವಿರುದ್ಧ ವಿಶೇಷ ಚೇತನ ನೌಕರರು ಈಗ ಸಿಡಿಮಿಡಿಗೊಂಡಿದ್ದಾರೆ. ಸಮೀಕ್ಷೆ ಕಾರ್ಯದಲ್ಲಿ ವಿನಾಯಿತಿ ಕೇಳಿದ್ರೆ ಕ್ರಮಕ್ಕೆ ಆದೇಶ. ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಸಮೀಕ್ಷೆ ಕಾರ್ಯದಿಂದ ಕೈಬಿಡುವಂತೆ ಪ್ರತಿಭಟನೆ ಕೂಡ ಮಾಡಿದ್ದಾರೆ. 2025ರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ವಿಕಲಚೇತನರ ನೌಕರರ ನೇಮಕ ಮಾಡಬೇಕು. ಅದೇ ರೀತಿ ಈ ಬಾರಿಯೂ ಕೂಡ ವಿಕಲಚೇತನ ನೌಕರರಿಗೆ ಸಮೀಕ್ಷೆಯನ್ನ ಮಾಡಬೇಕು. ಸಮೀಕ್ಷೆ ಡ್ಯೂಟಿಯನ್ನು ಹಾಕಲಾಗಿದೆ. ಈ ಸಮೀಕ್ಷೆ ಕಾರ್ಯದಿಂದ ನಮ್ಮನ್ನ ಕೈ ಬಿಡಬೇಕು ಅಂತ ವಿಕಲಚೇತನ ನೌಕರರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿಯಲ್ಲಿ ಕಳೆದ ಬಾರಿ 2025ರಂದು ಗಣತಿಗೆ ವಿಕಲಚೇತನರನ್ನ ಒಳಗೂಡಿಸಿರುವಂತದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಕಲಚೇತನರು ಆಕ್ರೋಶವನ್ನ ಹೊರಹಾಕಿದ್ರು. ಜಿಬಿಎ ಕಚೇರಿಗಳಲ್ಲಿ ಸಭೆಗಳನ್ನು ನಡೆಸಿದ್ರು. ಅದಾದ ಬಳಿಕ ಜಿಬಿಎ ಕಚೇರಿಗಳಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಆದ್ರೆ ಈ ಬಾರಿ ಕೂಡ 2027ರ ಜನಗಣತಿ ಏನಿದೆ, ಆ ಒಂದು ಜನಗಣತಿಯಲ್ಲಿ ಕೂಡ ವಿಕಲಚೇತನರನ್ನ ಅಳವಡಿಸಿಕೊಂಡಿರುವಂತದ್ದು ಪ್ರಮುಖವಾಗಿ ಗಮನಿಸ್ತಾ ಇರಬಹುದು. ಒಬ್ಬೊಬ್ಬರ ಪರಿಸ್ಥಿತಿ ಒಂದೊಂದು ರೀತಿ. ಯಾಕಂತ ಹೇಳಿದ್ರೆ ಜನಗಣತಿಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ಗಲ್ಲಿಗಳಲ್ಲೂ ಮತ್ತೆ ಬೀದಿ ಬೀದಿಗಳಲ್ಲೂ ಸುತ್ತಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ಏಪ್ರಿಲ್ 16ರಿಂದ ಈ ಒಂದು ಜನಗಣತಿ ಆರಂಭ ಆಗ್ಲಿಕ್ಕಿದೆ. ಈ ಒಂದು ಆರಂಭದಲ್ಲೇ ಇದೀಗ ಜನಗಣತಿಯ ವಿರುದ್ಧ ಆಕ್ರೋಶವನ್ನ ವಿಕಲಚೇತನರು ಹಾಕ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಕಳೆದ ಬಾರಿ 2025ರಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿಯ ಸಂದರ್ಭದಲ್ಲಿ ವಿಕಲಚೇತನರು ವಿನಾಯಿತಿಯನ್ನ ಕೇಳಿ ಪ್ರತಿಭಟನೆಗಳನ್ನ ನಡೆಸಿದ್ರು, ಸಭೆಗಳನ್ನ ನಡೆಸಿದ್ರು. ಆದ್ರೆ ವಿನಾಯಿತಿ ಕೊಡ್ತೀವಿ ಅನ್ನುವಂತಹ ಭರವಸೆಯನ್ನ ನೀಡಿದ್ರು. ಆದ್ರೆ ಈ ಬಾರಿಯೂ ಕೂಡ ಯಾವುದೇ ರೀತಿಯಾದಂತಹ ವಿನಾಯಿತಿಗಳನ್ನ ನೀಡದೆ ಸುಮಾರು 400 ಜನ ವಿಕಲಚೇತನರೇನಿದ್ದಾರೆ, ನೌಕರರೇನಿದ್ದಾರೆ, ಅವರನ್ನ ಈ ಒಂದು ಗಣತಿಯಲ್ಲಿ ಒಳಗೊಂಡಿಸಿರುವಂತದ್ದು. ಆದ್ರೆ ಈ ಒಂದು ವಿಕಲಚೇತನರಿಗೆ ಪ್ರಮುಖವಾಗಿ ಕಷ್ಟ ಆಗುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ ಬಹುತೇಕರಿಗೆ ಬೆಂಗಳೂರಿನ ಗಲ್ಲಿಗಳಲ್ಲಿ ಓಡಾಡ್ಲಿಕ್ಕೂ ಕೂಡ ಆಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಇಲ್ಲಿನ ವಿಕಲಚೇತನರಿದ್ದಾರೆ. ಮತ್ತೆ ಬೆಂಗಳೂರು ಅನ್ನುವಂತಹ ಮಹಾನಗರಿ ಏನಿದೆ, ಮಹಾನಗರಿಯಲ್ಲಿ ಒಂದೆರಡು ಮನೆಗಳಿಲ್ಲ, ಸಾವಿರಾರು ಮನೆಗಳಿದೆ. ಮತ್ತೆ 48 ಕಿಲೋಮೀಟರ್ 50 ಕಿಲೋಮೀಟರ್ ದೂರಕ್ಕೆ ಹೋಗಬೇಕಾದಂತಹ ಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಇನ್ನು ಮಹಡಿ ಇರುವಂತಹ ಕಟ್ಟಡಗಳು ಕೂಡ ಇರುತ್ತೆ. ಒಂದು ಮನೆ ಕೆಳ ಮಹಡಿಯಲ್ಲಿದ್ರೆ ಮತ್ತೊಂದು ಮನೆ 3ನೇ ಮಹಡಿ 4ನೇ ಮಹಡಿ ಮತ್ತೆ ಒಂದಿಷ್ಟು ಅಪಾರ್ಟ್ಮೆಂಟ್ ಗಳಲ್ಲಿ ಕೂಡ ಇರುತ್ತೆ. ಅಂತಹ ಸಂದರ್ಭದಲ್ಲಿ ವಿಕಲಚೇತನರಿಗೆ ಈ ಒಂದು ಗಣತಿಯನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಮಹಡಿಗಳನ್ನ ಹತ್ತೋದಕ್ಕಾಗೋದಿಲ್ಲ. ಇನ್ನು ಮಹಡಿಗಳಿರುವಂತಹ ಕಟ್ಟಡಗಳಲ್ಲೂ ಕೂಡ ಲಿಫ್ಟ್ ವ್ಯವಸ್ಥೆಗಳು ಇರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಹತ್ತಿ ಹೋಗಿ ಗಣತಿಯನ್ನ ಮಾಡೋದಕ್ಕೆ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ನಮಗೆ ವಿನಾಯಿತಿ ಕೊಡಿ ಅನ್ನುವಂತಹ ಆಕ್ರೋಶದ ಕೂಗನ್ನ ಇದೀಗ ವಿಕಲಚೇತನರು ಹಾಕ್ತಾ ಇರುವಂತದ್ದು. ಈ ಹಿಂದೆ ಕೂಡ ಇದೇ ರೀತಿಯಾಗಿ ಜಿಬಿಎ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು. ನಮಗೆ ವಿನಾಯಿತಿ ಕೊಡಿ ಅನ್ನುವಂತಹ ಕೂಗನ್ನ ಕೂಡ ಹಾಕಿದ್ರು. ಆ ಸಂದರ್ಭದಲ್ಲಿ ಜಿಬಿಎ ಆಯುಕ್ತರೇನಿದ್ದಾರೆ ಇವರಿಗೆ ಭರವಸೆಯ ಮಾತುಗಳನ್ನ ಹೇಳಿ ವಿನಾಯಿತಿ ಕೊಡುವುದಾಗಿ ಕೂಡ ಮಾತನ್ನ ನೀಡಿದ್ರು. ಆದ್ರೆ ಮತ್ತೆ ಪದೇ ಎಡವಟ್ಟು ಅನ್ನುವ ಹಾಗೆ ಇದೀಗ ಮತ್ತೊಂದು ಎಡವಟ್ಟನ್ನ ಮಾಡಿಕೊಂಡಿರುವಂತದ್ದು. 400 ಜನರನ್ನ ಈ ಒಂದು 2027ರ ಜನಗಣತಿಯಲ್ಲಿ ಒಳಗೊಂಡಿಸಿರುವಂತದ್ದು. ಈ ನಿಟ್ಟಿನಲ್ಲಿ ಇದೀಗ ಸಾಂಕೇತಿಕವಾಗಿ ಇವತ್ತು ಪ್ರತಿಭಟನೆಯ ರೂಪದಲ್ಲಿ ಶಾಂತಿಯುತವಾಗಿ ಹೋರಾಟ ನಡೆಸುವಂತಹ ಕೆಲಸವನ್ನ ಕೂಡ ನಡೆಸ್ತಾ ಇದ್ದಾರೆ. ಇದೇ ರೀತಿಯಾಗಿ ಇದೀಗ ಮುಂದಿನ ಹಂತವಾಗಿ ಜಿಬಿಎ ಅಧಿಕಾರಿಗಳನ್ನ ಭೇಟಿಯಾಗುವಂತದ್ದು, ಆಯುಕ್ತರನ್ನ ಭೇಟಿಯಾಗುವಂತದ್ದು, ಮತ್ತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳೇನಿದ್ದಾರೆ ಅವರನ್ನ ಭೇಟಿಯಾಗಲಿಕ್ಕೆ ಕೂಡ ವಿಕಲಚೇತನರು ಮುಂದಾಗಿರುವಂತದ್ದು. ಒಂದು ವೇಳೆ ವಿಕಲಚೇತನರ ಬೇಡಿಕೆ ಏನಿದೆ ಆ ಒಂದು ಬೇಡಿಕೆಯನ್ನ ಈಡೇರಿಸದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಜಿಬಿಎ ಕಚೇರಿ ಮತ್ತೆ ವಿಧಾನಸೌಧದ ಮುಂಭಾಗದಲ್ಲಿ ಬೃಹತ್ ಹೋರಾಟಕ್ಕೆ ಕೂಡ ಕರೆಯನ್ನ ನೀಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್, ಭಾಗಿಯಾಗೋದು ದೈಹಿಕವಾಗಿ ಎಲ್ಲರೂ ನೋಡ್ತಾನೆ ಇದಾರೆ ನಾವು ಹೆಂಗ್ ನಡೀತೀವಿ, ಹೆಂಗಿದೀವಿ ಅಂತ. ಬೆಂಗಳೂರಲ್ಲಿ ಪ್ರತಿಯೊಂದು ಮನೆಗೆ ಹೋಗ್ಬೇಕಂದ್ರೂ ಮಿನಿಮಮ್ ಅಂದ್ರೆ 10ರಿಂದ 20-25 ಮೀಟರ್ ನಡಿಬೇಕು. ನಮಗೆ 10 ಮೀಟರ್ ನಡೆದ್ರೇನೆ ಸೊಂಟ ನಡೀತದೆ. ಆದಾಗ್ಯೂ ಅಲ್ಲಿಂದ ಹೋಗಿ ಒಂದು ಮನೆ ಆದ್ಮೇಲೆ ಅದೇ ಬಿಲ್ಡಿಂಗ್ ಅಲ್ಲಿ ಅದೇ ಕಟ್ಟಡದಲ್ಲೇ ಮತ್ತೆ ಫಸ್ಟ್ ಫ್ಲೋರ್ ಅಲ್ಲಿ ಇರ್ತದೆ, ಅಲ್ಲಿ ಹತ್ತಬೇಕು. ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್, ಈ ತರ ಬಹುಮಾಡಿ ಕಟ್ಟಡಗಳಿದಾವೆ. ಅಂತವನ್ನೆಲ್ಲ ಹತ್ತಿ ಅವರ ಒಂದು ವಿಷಯವನ್ನು ಕಲೆಕ್ಟ್ ಮಾಡಿ ಅದ್ರ ರಿಪೋರ್ಟ್ ಮಾಡಿಕೊಂಡು ಮತ್ತೆ ಒಂದೊಂದು ನಾವು ಮಾಡೋದಕ್ಕೆ ಓಡಾಡೋದಕ್ಕೆ ಆಗಲ್ಲ. ಹಾಗಾಗಿ ಈ ಒಂದು ಜನಗಣತಿಯಿಂದ ನಮ್ಮನ್ನ ವಿನಾಯಿತಿ ಎಕ್ಸಂಪ್ಷನ್ ಕೊಡಬೇಕಂತ ಜಿಬಿಎ ಆಯುಕ್ತರಿಗೆ, ನಮ್ಮ ಚೀಫ್ ಸೆಕ್ರೆಟರಿ ಅವರಿಗೆ ಹಾಗೂ ನಮ್ಮ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. ನಾವು ಒಬ್ಬೊಬ್ರು ಒಂದೊಂದು ವಿಧವಾದ ಅಂಗವೈಫಲ್ಯವಲ್ಲಿದ್ದೀವಿ. ಒಬ್ಬರಿಗೆ ಕಣ್ ಕಾಣಿಸಲ್ಲ, ಒಬ್ಬರಿಗೆ ಕೈ ಇಲ್ಲ, ಒಬ್ಬರಿಗೆ ಕಾಲಿಲ್ಲ.
ಈ ತರದ್ರಲ್ಲಿ ನಾವು ಒಬ್ಬರ ಸಹಾಯ ಇಲ್ದೇನೆ ನಮ್ಮ ಆಫೀಸ್ ಕಚೇರಿ ಆಗ್ಲಿ ನಮ್ಮ ಮನೆ ಆಗ್ಲಿ ಅದ್ರ ಮೆಟ್ಲು ಒಂದು 4 ಮೆಟ್ಲು ಇದ್ರೇನೆ ಅದನ್ನ ಹತ್ತೋದಕ್ಕಾಗಲ್ಲ ನಮ್ಗೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ರಾಷ್ಟ್ರೀಯ ಜನಗಣತಿಗೆ ವಿಶೇಷ ಚೇತನರ ನೇಮಕವಾಗಿದೆ. ಜಿಬಿಎ ವಿರುದ್ಧ ವಿಶೇಷ ಚೇತನ ನೌಕರರು ಈಗ ಸಿಡಿಮಿಡಿಗೊಂಡಿದ್ದಾರೆ. ಸಮೀಕ್ಷೆ ಕಾರ್ಯದಲ್ಲಿ ವಿನಾಯಿತಿ ಕೇಳಿದ್ರೆ ಕ್ರಮಕ್ಕೆ ಆದೇಶ. ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಸಮೀಕ್ಷೆ ಕಾರ್ಯದಿಂದ ಕೈಬಿಡುವಂತೆ ಪ್ರತಿಭಟನೆ ಕೂಡ ಮಾಡಿದ್ದಾರೆ. 2025ರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ವಿಕಲಚೇತನರ ನೌಕರರ ನೇಮಕ ಮಾಡಬೇಕು. ಅದೇ ರೀತಿ ಈ ಬಾರಿಯೂ ಕೂಡ ವಿಕಲಚೇತನ ನೌಕರರಿಗೆ ಸಮೀಕ್ಷೆಯನ್ನ ಮಾಡಬೇಕು. ಸಮೀಕ್ಷೆ ಡ್ಯೂಟಿಯನ್ನು ಹಾಕಲಾಗಿದೆ. ಈ ಸಮೀಕ್ಷೆ ಕಾರ್ಯದಿಂದ ನಮ್ಮನ್ನ ಕೈ ಬಿಡಬೇಕು ಅಂತ ವಿಕಲಚೇತನ ನೌಕರರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿಯಲ್ಲಿ ಕಳೆದ ಬಾರಿ 2025ರಂದು ಗಣತಿಗೆ ವಿಕಲಚೇತನರನ್ನ ಒಳಗೂಡಿಸಿರುವಂತದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಕಲಚೇತನರು ಆಕ್ರೋಶವನ್ನ ಹೊರಹಾಕಿದ್ರು. ಜಿಬಿಎ ಕಚೇರಿಗಳಲ್ಲಿ ಸಭೆಗಳನ್ನು ನಡೆಸಿದ್ರು. ಅದಾದ ಬಳಿಕ ಜಿಬಿಎ ಕಚೇರಿಗಳಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಆದ್ರೆ ಈ ಬಾರಿ ಕೂಡ 2027ರ ಜನಗಣತಿ ಏನಿದೆ ಆ ಒಂದು ಜನಗಣತಿಯಲ್ಲಿ ಕೂಡ ವಿಕಲಚೇತನರನ್ನ ಅಳವಡಿಸಿಕೊಂಡಿರುವಂತದ್ದು. ಪ್ರಮುಖವಾಗಿ ಗಮನಿಸ್ತಾ ಇರಬಹುದು, ಒಬ್ಬೊಬ್ಬರ ಪರಿಸ್ಥಿತಿ ಒಂದೊಂದು ರೀತಿ. ಯಾಕಂತ ಹೇಳಿದ್ರೆ ಜನಗಣತಿಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ಗಲ್ಲಿಗಳಲ್ಲೂ ಮತ್ತೆ ಬೀದಿಗಳಲ್ಲೂ ಸುತ್ತಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ಏಪ್ರಿಲ್ 16ರಿಂದ ಈ ಒಂದು ಜನಗಣತಿ ಆರಂಭ ಆಗ್ಲಿಕ್ಕಿದೆ. ಈ ಒಂದು ಆರಂಭದಲ್ಲೇ ಇದೀಗ ಜನಗಣತಿಯ ವಿರುದ್ಧ ಆಕ್ರೋಶವನ್ನ ವಿಕಲಚೇತನರು ಹಾಕ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಕಳೆದ ಬಾರಿ 2025ರಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿಯ ಸಂದರ್ಭದಲ್ಲಿ ವಿಕಲಚೇತನರು ವಿನಾಯಿತಿಯನ್ನ ಕೇಳಿ ಪ್ರತಿಭಟನೆಗಳನ್ನ ನಡೆಸಿದ್ರು, ಸಭೆಗಳನ್ನ ನಡೆಸಿದ್ರು. ಆದ್ರೆ ವಿನಾಯಿತಿ ಕೊಡ್ತೀವಿ ಅನ್ನುವಂತಹ ಭರವಸೆಯನ್ನ ನೀಡಿದ್ರು. ಆದ್ರೆ ಈ ಬಾರಿಯೂ ಕೂಡ ಯಾವುದೇ ರೀತಿಯಾದಂತಹ ವಿನಾಯಿತಿಗಳನ್ನ ನೀಡದೆ ಸುಮಾರು 400 ಜನ ವಿಕಲಚೇತನರೇನಿದ್ದಾರೆ, ನೌಕರರೇನಿದ್ದಾರೆ ಅವರನ್ನ ಈ ಒಂದು ಗಣತಿಯಲ್ಲಿ ಒಳಗೊಂಡಿಸಿರುವಂತದ್ದು. ಆದ್ರೆ ಈ ಒಂದು ವಿಕಲಚೇತನರಿಗೆ ಪ್ರಮುಖವಾಗಿ ಕಷ್ಟ ಆಗುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ ಬಹುತೇಕರಿಗೆ ಬೆಂಗಳೂರಿನ ಗಲ್ಲಿಗಳಲ್ಲಿ ಓಡಾಡ್ಲಿಕ್ಕೂ ಕೂಡ ಆಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಇಲ್ಲಿನ ವಿಕಲಚೇತನರಿದ್ದಾರೆ. ಮತ್ತೆ ಬೆಂಗಳೂರು ಅನ್ನುವಂತಹ ಮಹಾನಗರಿ ಏನಿದೆ, ಮಹಾನಗರಿಯಲ್ಲಿ ಒಂದೆರಡು ಮನೆಗಳಿಲ್ಲ, ಸಾವಿರಾರು ಮನೆಗಳಿದೆ. ಮತ್ತೆ 48 ಕಿಲೋಮೀಟರ್ 50 ಕಿಲೋಮೀಟರ್ ದೂರಕ್ಕೆ ಹೋಗಬೇಕಾದಂತಹ ಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಇನ್ನು ಮಹಡಿ ಇರುವಂತಹ ಕಟ್ಟಡಗಳು ಕೂಡ ಇರುತ್ತೆ. ಒಂದು ಮನೆ ಕೆಳಮಹಡಿಯಲ್ಲಿದ್ರೆ ಮತ್ತೊಂದು ಮನೆ 3ನೇ ಮಹಡಿ 4ನೇ ಮಹಡಿ ಮತ್ತೆ ಒಂದಿಷ್ಟು ಅಪಾರ್ಟ್ಮೆಂಟ್ಗಳಲ್ಲಿ ಕೂಡ ಇರುತ್ತೆ. ಅಂತಹ ಸಂದರ್ಭದಲ್ಲಿ ವಿಕಲಚೇತನರಿಗೆ ಈ ಒಂದು ಗಣತಿಯನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಮಹಡಿಗಳನ್ನ ಹತ್ತೋದಕ್ಕಾಗೋದಿಲ್ಲ. ಇನ್ನು ಮಹಡಿಗಳಿರುವಂತಹ ಕಟ್ಟಡಗಳಲ್ಲೂ ಕೂಡ ಲಿಫ್ಟ್ ವ್ಯವಸ್ಥೆಗಳು ಇರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಹತ್ತಿ ಹೋಗಿ ಗಣತಿಯನ್ನ ಮಾಡೋದಕ್ಕೆ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ನಮಗೆ ವಿನಾಯಿತಿ ಕೊಡಿ ಅನ್ನುವಂತಹ ಆಕ್ರೋಶದ ಕೂಗನ್ನ ಇದೀಗ ವಿಕಲಚೇತನರು ಹಾಕ್ತಾ ಇರುವಂತದ್ದು. ಈ ಹಿಂದೆ ಕೂಡ ಇದೇ ರೀತಿಯಾಗಿ ಜಿಬಿಎ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು, ನಮಗೆ ವಿನಾಯಿತಿ ಕೊಡಿ ಅನ್ನುವಂತಹ ಕೂಗನ್ನ ಕೂಡ ಹಾಕಿದ್ರು. ಆ ಸಂದರ್ಭದಲ್ಲಿ ಜಿಬಿಎ ಆಯುಕ್ತರೇನಿದ್ದಾರೆ ಇವರಿಗೆ ಭರವಸೆಯ ಮಾತುಗಳನ್ನ ಹೇಳಿ ವಿನಾಯಿತಿ ಕೊಡುವುದಾಗಿ ಕೂಡ ಮಾತನ್ನ ನೀಡಿದ್ರು. ಆದ್ರೆ ಮತ್ತೆ ಪದೇ ಎಡವಟ್ಟು ಅನ್ನುವ ಹಾಗೆ ಇದೀಗ ಮತ್ತೊಂದು ಎಡವಟ್ಟನ್ನ ಮಾಡ್ಕೊಂಡು